ಅರೆ ರಾಜ ಬಂದ್ಯಾ? ನಿಮ್ ಟೀಚರ್ಗೆ ಆಪರೇಷನ್ ಆಯ್ತಾ? ಇನ್ನೂ ಆಗ್ತಾ ಇದೆ. ಮತ್ತೆ ನಾವ್ 6 ಗಂಟೆಗೆ ಹೋಗ್ಬೇಕು. ಮತ್ತೆ 6 ಗಂಟೆಗೆ ಹೋಗ್ಬೇಕಾ? ಇದು ಒಳ್ಳೆ ಪ್ರಾಬ್ಲಮ್ ಆಯ್ತಲ್ಲ. ನಿಮ್ ಲಂಬೋದರ್ ಅಂಕಲ್ ಎಲ್ಲಿ? ಲಂಬೋದರ್ ಅಂಕಲ್ ಹೇಳಿದ್ರು, ನೀನು ನಿಮ್ ಡ್ಯಾಡಿ ಜೊತೆ ಆಟ ಆಡ್ತಾ ಇರು, ನಾನು ಅರ್ಧ ಗಂಟೆಯಲ್ಲಿ ಬಂದ್ಬಿಡ್ತೀನಿ ಅಂದ್ರು. ಹೌದಾ? ವೆರಿ ಗುಡ್. ಈಗ ನಾವಿಬ್ರು ಏಕಾಂತವಾಗಿ ಆಟ ಆಡ್ಬೋದು. ನೋಡಿ ಮಿಸ್ಟರ್ ಲಂಬೋದರ್, ನಾನ್ ಮಾಡಿದ ತಪ್ಪಿಗೆ ದೇವ್ರು ನಂಗೆ ಸರಿಯಾದ ಶಿಕ್ಷೆ ಕೊಟ್ಟ. ಏನ್ ಹೇಳ್ತಿದ್ದೀರಿ ಮಿಸ್ಟರ್ ಮಧುಸೂದನ್? ಹೌದು ಲಂಬೋದರ್, ಅವತ್ತು ಕುಡಿದ ಅಮಲ್ನಲ್ಲಿ ಗೌರಿ ವೆಡ್ಡಿಂಗ್ ಸೂಟಲ್ಲಿ ಮಲಗಿದಾಳೆ ಅನ್ನೋ ಜ್ಞಾನ ಇಲ್ಲದೆ ಅವಳನ್ನ ನಾನು ಕೆಡಿಸ್ಬಿಟ್ಟೆ. ಆಮೇಲೆ ಮುಖ ತೋರ್ಸಕ್ಕಾಗದೆ ಕಲ್ಕತ್ತಾಗ ಹೊರಟೋದೆ. ನನ್ನಿಂದ ಆದ ಅಚಾತುರ್ಯಕ್ಕೆ ನನ್ನ ಕ್ಷಮಿಸ್ಬಿಡು ಅಂತ ಹೇಳಿ ಒಂದೇ ಒಂದು ಕಾಗದ ಹಾಕಿದೆ. ನಾನು ಓಡ್ ಹೋದ್ರು ಆ ದೇವ್ರು ಬಿಡ್ಬೇಕಲ್ಲ. ಗೌರಿಗೆ ನನ್ನಿಂದ ಒಂದು ಮಗುನ್ ಕೊಟ್ಟ. ಆ ಮಗುನ್ ಜವಾಬ್ದಾರಿ ಹೊತ್ತು ನಾನೇ ಸಾಕ್ಬೇಕಾಗಿತ್ತು. ಆಗ್ಲೂ ನನ್ನ ಜವಾಬ್ದಾರಿ ಅರ್ಥ ಮಾಡ್ಕೊಳ್ದೆ, ನನ್ನ ಕರ್ತವ್ಯ ಪೂರೈಸಿದೆ, ಅದನ್ನು ನನ್ನ ಮೇಲೆ ಎತ್ತಾಕ್ದೆ. ಅದಕ್ಕೆ ಈಗ ನನ್ನ ನೋವನ್ನು ನಾನೇ ಅನುಭವಿಸುವಂತ ಶಿಕ್ಷೆ ಕೊಟ್ಟಿದ್ದಾನೆ. ಏನ್ ಶಿಕ್ಷೆ ಸರ್? ಲಂಬೋದರ್, ನನಗೀಗ ಲಿವರ್ ಕ್ಯಾನ್ಸರ್. ಹೌದಾ? ಅಯ್ಯೋ ದೈವವೇ, ಇಷ್ಟು ದಿನ ಗಣೇಶ ತಾಯಿ ಇಲ್ಲದ ತಬ್ಲಿ ಆಗಿದ್ದ, ಈಗ ತಂದೆಯನ್ನು ಕಳ್ಕೊಂಡ್ನಲ್ಲ ಮಿಸ್ಟರ್ ಮಧುಸೂದನ್. ಅರೆ ಏನ್ ಲಂಬೋದರ್, ಏನ್ ಮಾತಾಡ್ತಾ ಇದ್ದೀರಾ? ನಾನೇನು ಸತ್ತಿಲ್ಲ. ಹೌದಲ್ಲ, ನೀವು ಸಾಯ್ಬಾರ್ದು ಸರ್. ಆದ್ರೂ ಈ ಕ್ಯಾನ್ಸರ್ ಅನ್ನೋದು ಮಹಾ ಘೋರ ಸರ್. ಅದು ನಿಮ್ಮನ್ನು ಬಿಡ್ಬೇಕಲ್ಲ. ಆ ಅನುಮಾನದ ಮೇಲೆ ನಾನು ಇಲ್ಲಿಗೆ ಬಂದಿದ್ದೀನಿ. ಮುಂದಿನ ವಾರನೇ ನನಗೆ ಆಪರೇಷನ್ನು. ನಾನು ಸಾಯ್ತೀನೋ ಬದುಕ್ತೀನೋ ಒಂದು ಗೊತ್ತಿಲ್ಲ. ಅದಕ್ಕೆ ನಮ್ಮ ಬಂಧು ಬಳಗನೆಲ್ಲ ನೋಡಿದ್ದಾಯ್ತು. ಇನ್ನು ಉಳಿದಿರೋದು ಇವನೊಬ್ಬನೇ. ಅದಕ್ಕೆ ಇವನು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅಕಸ್ಮಾತ್ ನಾ ಸತ್ರೆ ನನ್ನ ಆಸ್ತಿ ಪಾಸ್ತಿಗೆಲ್ಲ ಇವನೇ ಹಕ್ಕದಾರ. ಎಲ್ಲ ಗಣೇಶನ ಹೆಸರಿಗೆ ಬರೆದಿಟ್ಟಿದ್ದೀನಿ. ಹಾಗಿದ್ರೆ ನನ್ನ ಮಗ ಬೇಗ ಸಾಯ್ಲಪ್ಪ. ಯಾಕೆ ಲಂಬೋದರ್, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ನನ್ನ ಮಗನ್ ಸಾಕಿ ಬೆಳೆಸಿ ನಿಮಗೂ ಸ್ವಲ್ಪ ಆಸ್ತಿ ಬರೀತೀನಿ. ಛೇ, ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ಲಿಲ್ಲ ಮಿಸ್ಟರ್ ಮಧುಸೂದನ್. ನಾನು ದೇವ್ರ ಹತ್ರ ಬೇರೇನೋ ಬೇಡ್ತಿದ್ದೆ. ಸದಾ ಇನ್ನೊಬ್ರಿಗೆ ಒಳ್ಳೇದನ್ನೇ ಬಯಸೋ ನಿಮ್ಮಂತವ್ರ ಕೋರಿಕೆನ ಆ ಭಗವಂತ ಖಂಡಿತ ನೆರವೇರಿಸ್ತಾನೆ. ಹೋಗಿ ನನ್ನ ಮಗನ್ ಕರ್ಕೊಂಡ್ ಬನ್ನಿ. ಅವ್ನ್ ಲಿಫ್ಟ್ ಆಟ ಆಡಿದ್ ಸಾಕು. ನನ್ನ ಜೊತೆಲೂ ಸ್ವಲ್ಪ ಆಟ ಆಡ್ಲಿ. ಕರ್ಕೊಂಡ್ ಬರ್ತೀನಿ. ಆದ್ರೆ ಅವನ ಹತ್ರ ಇಂಥ ಯಾವ ವಿಚಾರನೂ ಹೇಳ್ಬೇಡಿ.